ಎಸ್, ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ನೇರವಾಗಿ ಮಾತನಾಡೋಣ. ಜ್ಯೋತಿಷಿಗಳೇ ನಮಸ್ಕಾರ. ಅಣ್ಣಮಯ್ಯಜಿ ನಮಸ್ತೆ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ತೆ. ನಾನು ಸ್ವಲ್ಪ ಬ್ಯುಸಿಯಲ್ಲಿದ್ದೆ, ಆದ್ರೂ ಕೂಡ ಅಷ್ಟೇ ಬೇಗ ಬೇಕಾಗಿ ಸೂಪರ್ ಸರ್, ನಾವು ಅಷ್ಟೇ ಬ್ಯುಸಿಯಲ್ಲಿದ್ದೀವಿ. ಎಸ್ ಸರ್, ಈಗ ಈ ವಿಚಾರ ಬಹಳ ಮುಂಚೂಣಿಯಲ್ಲಿದೆ. ಏನು ಇದ್ರ ಬಗ್ಗೆ ಒಂದಿಷ್ಟು ನಮ್ಮ ಜನರಿಗೆ ಅರ್ಥ ಆಗುವಾಗ ಹೇಳ್ಬೋದಾ? ಅವರ ಪ್ಲಾನೆಟರಿ ಪೊಸಿಷನ್ ಹಂಗಿರ್ಬೋದು, ಅಥವಾ ಮುಖ್ಯಮಂತ್ರಿ ಆಗೇ ಆಗ್ತಾರ ಕುಮಾರಸ್ವಾಮಿ ಅವರು 2028ರಲ್ಲಿ ಅನ್ನೋದು ಒಬ್ಬ ಸಾಮಾನ್ಯನ ಪ್ರಶ್ನೆ. ಅಲ್ಲ, ನಾನು ನೋಡಿದ ವಿಮರ್ಶೆ ಮಾಡಿದ ಜಾತಕದ ಪ್ರಕಾರದಲ್ಲಿ ಇನ್ನು ಯಾರ್ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರಿಗಂತೂ ಪೂರ್ಣ ಯೋಗ ಉಂಟು ಮುಖ್ಯಮಂತ್ರಿ ಆಗುವಂತ. ಓಕೆ, ಆದ್ರೆ ಯಾರು ಒಬ್ಬರೇ ಆಗ್ಬೇಕಲ್ಲ ನಮ್ಮ ಪ್ರಕಾರ? ಅಲ್ಲಲ್ಲ, ಕಾಂಪಿಟಿಷನ್ಗೆ ಬರುವವರು ಅನೇಕ ಇರ್ಬೋದು, ಯೋಗ ಇದ್ದವರು ಬೇಕಲ್ವಾ? ಓಕೆ ಓಕೆ, ಇವ್ರಿಗೆ ಯೋಗ ಇದೆ, ಇವರಿಗೆ ಪೂರ್ಣ ಯೋಗ ಉಂಟು. ಓಕೆ ಓಕೆ. ಅಮ್ಮಣ್ಣಾಜಿ ಸ್ವಂತ ಬಹುಮತದಲ್ಲಿ ಬರುವುದಿಲ್ಲ, ಅದು ಅವರ ಯೋಗವೇ ಇಲ್ಲ, ಅವರಿಗೆ ಯೋಗವೇ ಇಲ್ಲ. ಸ್ವಂತ ಬಹುಮತದಲ್ಲಿ ಬಂದದ್ದು ಇಲ್ಲ, ಬರುವುದೂ ಇಲ್ಲ. ಮತ್ತೆ ಇವರು ಒಂದು ಅಧಿಕಾರವನ್ನು ಪಡಿತಾರೆ. ಓಕೆ ಗುರುಗಳೇ, ಹೇಗೆ ಅದು ಹೇಳ್ಬೋದು? ಈಗ ಅವ್ರಿಗೆ ಸಂಪೂರ್ಣ ಬಲದಿಂದ ಬರ್ತಾರೆ ಅಥವಾ ಬರಲ್ಲ ಅನ್ನೋದನ್ನ ಹೇಗೆ ಹೇಳ್ಬೋದು ಅನ್ನೋದು ನಮ್ಮ ಜನರಿಗೆ ಒಂದಿಷ್ಟು ವಿವರಣೆ ಕೊಡ್ಬೋದಾ? ಅಲ್ಲ, ಈಗ ರಾಜಕೀಯ ವಿಶ್ಲೇಷಕರು ಅವರು ವಿಮರ್ಶೆ ಮಾಡ್ತಾರೆ ಬಿಡಿ. ನಾವು ಕೇವಲ ನಮಗೆ ಗೊತ್ತಿದ್ರು ಕೂಡ ಅದನ್ನು ಹೇಳುವಂತದ್ದು ಅಪ್ರಸ್ತುತ ಆಗ್ತದೆ, ಅದು ಪ್ರಶಸ್ತ ಆಗುದಿಲ್ಲ. ನಾವು ಕೇವಲ ಯೋಗವನ್ನು ಮಾತ್ರ ಹೇಳಬೇಕು. ಹಾಗೆಂತೇಳಿ ವಿಮರ್ಶೆ ಮಾಡಿ ಗೊತ್ತಿದೆ ರಾಜಕೀಯ, ಆದ್ರೆ ನಾನು ಅದನ್ನು ಮಾಡುವುದು. ನೀವು ರಾಜಕೀಯ ಲೆಕ್ಕಾಚಾರ ನೋಡಿ ಹೇಳೋಲ್ಲ, ಗ್ರಹಗಳ ಲೆಕ್ಕಾಚಾರವನ್ನು ನೋಡಿ ಹೇಳ್ತಾ ಇದ್ದೀನಿ ಅಂತ ನಿಮ್ಮ ಮಾತು. ಅಲ್ಲ, ನಾನು ಟ್ಯಾಲಿ ಮಾಡೋದು ಎರಡನ್ನು, ರಾಜಕೀಯ ಲೆಕ್ಕಾಚಾರವನ್ನು ಗ್ರಹ ಸ್ಥಿತಿಯ ಲೆಕ್ಕಾಚಾರ ಎರಡನ್ನು ಟ್ಯಾಲಿ ಮಾಡ್ತೇನೆ, ಆದ್ರೆ ರಾಜಕೀಯ ವಿಶ್ಲೇಷಣೆ ಮಾತ್ರ ಮಾಡುದಿಲ್ಲ. ಓಕೆ, DK ಶಿವಕುಮಾರ್ ಅವ್ರಿಗೆ ಇನ್ನು 8 ವರ್ಷಗಳ ಕಾಲ ಅವ್ರನ್ನ ಹಿಡಿಯಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ ಅಂತ ಹೇಳುವವರು ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಇರ್ಬೋದು, ಅದು ನಾನು ಹೇಗೆ ಹೇಳೋದು? ಅಲ್ಲ, ತಾವೊಬ್ಬ ಜ್ಯೋತಿಷಿ ಆಗಿರೋದ್ರಿಂದ ಜ್ಯೋತಿಷ್ಯದ ಆಧಾರದ ಮೇಲೆ ಮತ್ತೊಬ್ಬ ಜ್ಯೋತಿಷಿ ಹೇಳಿದಾಗ ಜನರಿಗೆ ನಮ್ಗೆ ಗೊಂದಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನ ಒಂದು ವಿನಯಪೂರ್ವಕವಾಗಿ ಕೇಳ್ತಾ ಇದ್ದೀನಿ. ಆಗುವಾಗ DKಶಿ ಅವರ ವ್ಯಯಸ್ಥಾನಕ್ಕೆ ಗುರು ದೃಷ್ಟಿ ಬರುವುದರಿಂದ ಅವರು ಅದು ಅಸಂಭವ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಅಸಂಭವ. ಹೌದು, ಚಂದ್ರನಿ ಏಕಾದಶದಲ್ಲಿ ಗುರು ಬಂದಾಗ ಆಗ್ತದೆ, ಏಕಾದಶದಲ್ಲಿ ಗುರು ದೃಷ್ಟಿ ಇದೆಲ್ಲ ಬಂದ್ರೆ ಆಗ್ತದೆ. ಈಗ ನೋಡಿ, ಅವರಿಗೆ ಚಂದ್ರ ಏಕಾದಶದಲ್ಲಿ ಗುರು ದೃಷ್ಟಿ, ಆಮೇಲೆ ನಾನು ಯಾವತ್ತೂ ಹೇಳಿದ್ದೇನೆ ಅದನ್ನು ಜೂನ್ ನಂತರ ಆಗ್ತಾರೆ ಅಂತೇಳಿ, ಅದಾಗ್ತದೆ. ಇನ್ನು ಯೋಗದ ಸಂದರ್ಭದಲ್ಲಿ ಗ್ರಹರು ಅನನುಕೂಲ ಸ್ಥಿತಿ ಇದ್ದಾಗ, ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರಿಗೆ ಅವರು ಜನನ ಕಾಲದಲ್ಲಿ ಸಿಂಹರಾಶಿಯಲ್ಲಿ ಶನಿ ಇದ್ದದ್ದು, ಆ ಶನಿಯಿಂದ 8ನೇ ಮನೆ ಮೀನದಲ್ಲಿ ಶನಿ ಬಂದಾಗ ಅಧಿಕಾರ ಪತನದ ಸೂಚನೆ. ಪತನ ಆಗ್ಬೇಕು ಅಂತ ಏನಿಲ್ಲ, ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಗೆಲ್ಲಬಹುದು. ಹುಟ್ಟಿದ ದಿನಾಂಕ ಸಮಯ ಗೊತ್ತಿಲ್ಲದೆ ಇದ್ರೂ ಕೂಡ ಇದನ್ನ ಹೇಳ್ಬಹುದು ಅಂತೀರಾ ಗುರುಗಳೇ? ಅಲ್ಲ, ಅದು ಈಗ ಶನಿಯ ವಿಚಾರಕ್ಕಾಗುವಾಗ ಸಾಮಾನ್ಯವಾಗಿ ನಾವು ಅವರ ಇಸವಿ ಸಿಕ್ಕಿದ್ರೆ ಸಾಕಾಗ್ತದೆ. ಇಸವಿ ಸಿಕ್ಕಿದ್ರು ಸಾಕಾಗತ್ತೆ. ಓಕೆ ಓಕೆ, ಸಾಕಾಗ್ತದೆ. ಈಗ ಶನಿ ಸಿದ್ದರಾಮಯ್ಯನವರಿಗೆ ಅವರ ಜನನ ವರ್ಷದ ಪ್ರಕಾರದಲ್ಲಿ ಸಿಂಹ ರಾಶಿಯಲ್ಲಿ ಶನಿ ಇದ್ದದ್ದು. ಓಕೆ ಗುರುಗಳೇ, ಈಗ ಅಂತ ಹೇಳಿದ್ರೆ ನನಗೆ ಒಂದು ಮೂಲದ ಪ್ರಕಾರ ಸಿಕ್ಕಿದೆ, ಆದ್ರೆ ಅದೇ ರೀತಿಯಲ್ಲಿ ಅವರ ವ್ಯಕ್ತಿತ್ವ ಉಂಟು. ಸಿದ್ದರಾಮಯ್ಯನವರು ಕೂಡು ಹಾಕಿಕೊಂಡು ಮುಖ್ಯಮಂತ್ರಿ ಆಗುವವರಲ್ಲ, ಸ್ವಂತ ಬಲದಲ್ಲಿ ಮುಖ್ಯಮಂತ್ರಿ ಆಗುವಂತದ್ದು. 2 ಸಲ ಆಗುವಾಗಲೂ ಕೂಡ ಸ್ವಂತ ಬಲದಲ್ಲಿ ಮುಖ್ಯಮಂತ್ರಿ ಆದದ್ದು. ಈಗ ಮುಂದಿನ ಹಂತದಲ್ಲಿ ಕುಮಾರಸ್ವಾಮಿ ಅವರ ಜೊತೆಗೆ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಅವ್ರು ಆಗ್ಲಿಲ್ಲ. ಅಂದ್ರೆ ಒಂದು ರೀತಿಯ ಸ್ವಾಭಿಮಾನಿ ಅವರು, ನನಗೇ ಬಲ ಬೇಕು ಅಂತ ಹೇಳಿ. ಗುರುಗಳೇ, ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ನಮ್ಮ ರಾಜ್ಯದ ಜನರು ಸುಭಿಕ್ಷವಾಗಿರುವಂಥ ಯೋಗ ಇದೆಯಾ ಮುಂದಿನ ದಿನಗಳಲ್ಲಿ? ನಮ್ಮ ರಾಜ್ಯ ಅಂತ ಬಂದಾಗ, ನಮ್ಮ ದೇಶ ಅಂತ ಬಂದಾಗ ಅದನ್ನ ಹೇಳಕ್ ಆಗುತ್ತಾ ಜ್ಯೋತಿಷ್ಯದಲ್ಲಿ? ಅಲ್ಲ, ಸುಭಿಕ್ಷ ಅಂದ್ರೆ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡುವಾಗ ಅವನೊಂದು ಪರಿಸಮಾಪ್ತಿ ಅಂತ ಇರ್ತಾನೆ, ಒಂದು ಯುಗದ ಪರಿಸಮಾಪ್ತಿ ಅಂತ ಇರ್ತಾನೆ. ಅಂದ್ರೆ ದುಷ್ಟತನ ಏನುಂಟು ಅದನ್ನು ನಾಶ ಮಾಡ್ತಾನೆ. ಈಗ ಆಗುವಂತದ್ದು ಕೂಡ ಅದೇ ರೀತಿಯಲ್ಲಿ ಆಗ್ತಾ ಉಂಟು ವಿನಾಕಾರಣದಿಂದ. ಈಗ ನಮ್ಮ ಜ್ಞಾನ ಅವರ ಜ್ಞಾನ ಹೇಗುಂಟ ನಮಗೆ ಗೊತ್ತಿಲ್ಲ, ನಾನು ಹೇಳ್ಬೋದೋ ಹೇಳ್ಬಾರ್ದು ಅಂತ ಹೇಳುವಂತದ್ದು ನನಗೆ ಗೊತ್ತಿಲ್ಲ. ಈಗ ಕಾಕ್ರೋಚ್ ಪಾರ್ಟಿಯವರು ಒಂದು ಒಳ್ಳೆ ಹೆಸರು ಇಟ್ಕೊಂಡು ಆಗ್ತಿದ್ರು, ನಾನು ಕೂಡ ಅಭಿಮಾನಿ ಆಗ್ತಿದ್ದೆ.
ಕಾಕ್ರೋಚ್ ಪ್ರಪಂಚದಾದ್ಯಂತ ಕಾಕ್ರೋಚ್ ಕೊಲ್ಲಿ ಅಂತೇಳಿ ಹಿಟ್ ಇದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಹೌದು ಹೌದು ಅದರ ಧ್ವಜವನ್ನು ಹಿಡ್ಕೊಂಡದ್ದು ಎಷ್ಟು ಸಮಂಜಸ ಅಂತೇಳಿ ನನ್ನ ಪ್ರಶ್ನೆ. ಕರೆಕ್ಟ್ ಕರೆಕ್ಟ್. ಒಂದು ವೇಳೆ ಅವರು ಬೇರೆ ಹೆಸರು ಇಟ್ಕೊಳ್ತಿದ್ರೆ ಭಾರತದ ಹೆಸರು ಹೇಳಿಕೊಂಡು ಹೇಳಿಕೊಂಡು ಏನ್ ಬೇಕಾದ್ರೂ ಇಟ್ಕೊಳ್ಳಿ, ಅಥವಾ ಮುಸ್ಲಿಂ ಹೆಸರು ಇರ್ಲಿ, ಕ್ರಿಶ್ಚಿಯನ್ ಹೆಸರು ಇರ್ಲಿ, ನಾನು ಅದಕ್ಕೆ ಅಬ್ಜೆಕ್ಷನ್ ಮಾಡುದಿಲ್ಲ. ಕಾಕ್ರೋಚ್ ಅಂತ ಹೇಳುವಂಥದ್ದು ಒಂದು ಕೀಟಗಳು. ಓಕೆ ಪ್ರಕಾಶ್ ಜಿ, ಬೇರೆ ಪ್ರಕಾಶ್ ಜಿ, ನೀವು ಜ್ಯೋತಿಷಿ ಹೌದು, ಅದರ ಜೊತೆಗೆ ನಮ್ಮ ರಾಜ್ಯದ ಒಬ್ಬ ಪ್ರಜೆ ಕೂಡ ಹೌದು, ನಮ್ಮ ದೇಶದ ಪ್ರಜೆ ಕೂಡ ಹೌದು. ನೀವು ಹೇಗೆ ನೋಡ್ತಾ ಇದ್ದೀರಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ? ಯಾರು ನಮ್ಮ ದೇಶವನ್ನು ಆಳಿದ್ರೆ ಚೆನ್ನಾಗಿರುತ್ತೆ, ಯಾರು ನಮ್ಮ ರಾಜ್ಯವನ್ನು ಆಳಿದ್ರೆ ಚೆನ್ನಾಗಿರುತ್ತೆ, ಯಾವ ಪಕ್ಷದವ್ರು ಬಂದರೆ ಚೆನ್ನಾಗಿರುತ್ತೆ, ಹೀಗೆ ನಿಮ್ಮ ಅಭಿಪ್ರಾಯಗಳನ್ನು ಕೇಳೋ ಒಂದು ಕುತೂಹಲ ನನಗೆ. ಅಲ್ಲ, ನನಗೆ ಭೇದ ಭಾವ ಇಲ್ಲ. ನಾನು ದೇವರ ತತ್ವವನ್ನು ಪಾಲಿಸುವವನು. ದೇವರ ತತ್ವ ಅಂದ್ರೆ ದುಷ್ಟನು ಕೈ ಮುಗಿದು ಕೂಡ ಸತಾಸು ಹೇಳ್ತಾರೆ, ಸಜ್ಜನನು ಕೈ ಮುಗಿದ್ದು ಸತಾಸು ಹೇಳ್ತಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಹೋಗುವಂತದ್ದು ಅವರವರ ಕೆಲಸ. ನಿಮ್ಮ ನೆಚ್ಚಿನ ಮುಖ್ಯಮಂತ್ರಿ ಯಾರು? ಅಲ್ಲ, ನೀವು ಬಹಳಷ್ಟು ಪ್ರೆಡಿಕ್ಟ್ ಮಾಡಿದ್ದೀರಲ್ಲ ಬಹಳ ಇಲ್ಲಿವರೆಗೂ, ನೀವು ಹೇಳಿದಾಗೆ ಆಗುತ್ತಾ ಇದೆ ಅನ್ನೋದು ನಿಮಗೆ ಸಹಜವಾಗಿ ಖುಷಿ ಇದ್ದೇ ಇರುತ್ತೆ ಯಾವುದೇ ಜ್ಯೋತಿಷಿಗೂ ಕೂಡ. ಆದ್ರೆ ನಾನು ಕೇಳ್ತಾ ಇರೋದು, ಅದನ್ನು ಹೊರತುಪಡಿಸಿ ಇಂಥವ್ರು ಮುಖ್ಯಮಂತ್ರಿ ಆದ್ರೆ ಚೆನ್ನಾಗಿರುತ್ತೆ ಅಂತ ಏನಾದರೂ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇಲ್ಲ, ನಾನು ಸಜ್ಜನ ಸುಖಿನೋ ಭವಂತು. ಸಜ್ಜನರು ನಿರ್ಭೀತಿಯಿಂದ ಓಡಾಡ್ಲಿ. ಇನ್ನು ರೈತರಿಗೆ ಅವರವರ ಶ್ರಮಕ್ಕೆ ಬೆಲೆ ಸಿಕ್ಕಲಿ. ಹಾಗಾದ್ರೆ ನಾವು ಯಾವ್ದು ಆದಿತ್ತು, ಯಾವ ಪಕ್ಷವೂ ಆದಿತ್ತು, ಇವನ್ ಮುಸ್ಲಿಂ ಲೀಗ್ ಬಂದ್ರು ಕೂಡ ನಾನು ಸ್ವಾಗತಿಸ್ತೇನೆ. ಯಾಕಂದ್ರೆ ಅವರು ಪ್ರಜೆಗಳ ಇದು ಅಲ್ವಾ, ಅಭಿಮಾನದಿಂದ ಬರುವವರಲ್ವಾ. ನಮ್ಮ ರೈತರು ಚೆನ್ನಾಗಿರ್ತಾರ ಮುಂದಿನ ದಿನಗಳಲ್ಲಿ? ನಮ್ಮ ರೈತರು ಸುಭಿಕ್ಷವಾಗಿರ್ತಾರ? ಅವ್ರಿಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬಂದು ಆರಾಮಾಗಿ ಸಾಲ ಸೋಲ ಇಲ್ಲದೆ? ಅಲ್ಲ, ಕುಮಾರಸ್ವಾಮಿಗೆ ಮಳೆ ಸ್ವಾಮಿ ಅಂತೇಳಿ ಹೆಸರು ಉಂಟು. ಅದನ್ನ ಇಟ್ಕೊಂಡಿದ್ದೇನೆ. ಅವರು ಬಂದ್ರೆ ಪ್ರಕೃತಿ ನಗ್ತದೆ. ಓಕೆ ಓಕೆ, ಹಾಗೆಲ್ಲ ಇದೆ ಅಂತೀರಿ? ಆ ಯೋಗ ಉಂಟು. ಎರಡನೇ ಅವ್ರ ಹತ್ರ ಒಂದು ಬೇರೆಯವ್ರ ಹತ್ರ ಇರ್ಬೋದು, ಇಲ್ಲ ಅಂತ ಹೇಳಿ ಅಲ್ಲ. ಕುಮಾರಸ್ವಾಮಿ ಅವರನ್ನು ಹೊಗಳುದು ಅಲ್ಲ ನಾನು. ಅವ್ರ ಹತ್ರ ದೇವೇಗೌಡರ ಹತ್ರ ಒಂದು ಪರಿಕಲ್ಪನೆ ಉಂಟು, ಕರ್ನಾಟಕದ ಪರಿಕಲ್ಪನೆ ಉಂಟು. ಈ ತರ ಮಾಡ್ಬೇಕು ಕರ್ನಾಟಕವನ್ನು, ನನ್ನ ಕರ್ನಾಟಕ. ಈಗ ನಿಮ್ಮ ಮನೆಯಲ್ಲಿ ಈ ತರ ಅಲಂಕಾರ ಆಗ್ಬೇಕು ಅಂತ ಹೇಳಿ ನಿಮ್ಮ ಮನೆ ಯಜಮಾನಾಗಿ ಯೋಚನೆ ಮಾಡ್ಬೇಕು. ಅದೇ ರೀತಿಯಲ್ಲಿ ಇಬ್ಬರ ಹತ್ರ ಕೂಡ ಕಲ್ಪನೆ ಉಂಟು. ಅವಾಗ ನಾವೇನ್ ಹೇಳ್ತೇವೆ ಅಂತಂದ್ರೆ ಅವರು ಮುಖ್ಯಮಂತ್ರಿ ಆದ್ರೆ ಒಳ್ಳೇದು ಅಂತ ಹೇಳ್ತೇವೆ ನಾವು. ಓಕೆ, ಅವರ ದಶಾಭುಕ್ತಿ ಎಲ್ಲ ನೋಡಿದಾಗ ಎಲ್ಲ ಅವ್ರಿಗೆ ಪೂರಕವಾದ ಲೆಕ್ಕಾಚಾರ ಇದೆ ಅಂತೀರಿ? ನಿಮಗೆ ದಶಾಭುಕ್ತಿಗಳು ಫಲ ಸ್ವರೂಪಗಳು. ಕರೆಕ್ಟ್. ನಿಮಗೆ ದಶಾಭುಕ್ತಿಯಲ್ಲಿ ಕ್ಷೇತ್ರ ದೇಶದಲ್ಲಿ ಮುಖ್ಯಮಂತ್ರಿ ಆದವರಿಲ್ಲ ಇದ್ದಾರೆ. ಆದ್ರೆ ಗೋಚಾರದಲ್ಲಿ ಹೇಗುಂಟು ಅಂತೇಳಿ, ಗೋಚಾರದಲ್ಲಿ ಏನು ಬಲ ಯಾವ ಭಾವ ವೃದ್ಧಿ ಆಗ್ತದೆ ಅಂತ. ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಏಕಾದಶ ಭಾವ ವೃದ್ಧಿ ಆಗ್ಬೇಕು. ವೃದ್ಧಿ ಆದಾಗ ಆಗ್ತದೆ. ಓಕೆ, ಈಗ ಅಚಾನಕ್ಕಾಗಿ ಮುಖ್ಯಮಂತ್ರಿ ಆದವರು ಇದ್ದಾರೆ. ಜಗದೀಶ್ ಶೆಟ್ಟರ್ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು. ಅವರ ಅವಧಿಯಲ್ಲಿ ಎಲ್ಲ ಉಚ್ಚರಾಯ ಸ್ಥಿತಿಯಲ್ಲೇ ಗ್ರಹಗಳಿದ್ದಾವ, ಎಲ್ಲವೂ ಕೂಡಿ ಬರುತ್ತೆ ಅಂತಾನೆ ಅರ್ಥನಾ? ಹಾಗೆ ಅರ್ಥ ಮಾಡ್ಕೊಳ್ಬೋದ ನಾವು? ಏಕಾದಶಕ್ಕೆ ದೃಷ್ಟಿ ಬಿತ್ತು, ಅವಾಗ ಅಲ್ಲಿ ಅನಿವಾರ್ಯತೆ ಬಂತು. ಓಕೆ ಓಕೆ, ವಾತಾವರಣದಲ್ಲಿ ಅನಿವಾರ್ಯತೆ ಬಂತು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಆಯ್ತು ಆಯ್ತು, ಬಹಳ ಖುಷಿ ಆಯ್ತು ಜ್ಯೋತಿಷಿಗಳೇ. ಪ್ರಕಾಶ್ ಅಮ್ಮಣ್ಣಾಜಿ, ಲಗ್ಸುರಿ ಬಸ್ ಸಿಕ್ಲಿಲ್ಲ, ನಮ್ಗೆ ಅರ್ಜೆಂಟ್ ಹೋಗ್ಬೇಕು. ಆಯ್ತು 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 ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಮಾತನಾಡಿದ್ದು ಬಹಳ ಸಂತೋಷ ಆಯಿತು. ಒಂದು ಅವರ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಲೆಟ್ಸ್ ರೆಸ್ಪೆಕ್ಟ್ ಹಿಸ್ ಪ್ರಡಿಕ್ಷನ್. ಏನಾಗುತ್ತೋ ಬಿಡುತ್ತೋ ನೋಡೋಣ ಅಲ್ವಾ. ಮೆಜಾರಿಟಿ ಹಿಂಗಿದೆ. ಬೇರೆ ಬೇರೆ ಆ ಯೋಗದಲ್ಲಿ ಇದು ನಾವು ಹಿಂಗೆ ಹೇಳಿಬಿಟ್ಟಿದ್ದೀವಿ, ಹಿಂಗೆ ಆಗುತ್ತೆ ಅಂತಲ್ಲ. ವಾಟ್ ಈಸ್ ದ ಸಮ್ಮರಿ ಆಫ್ ಹಿಸ್ ವರ್ಡ್ಸ್ ಅಂತ ನೋಡಿದಾಗ ಸಾರಾಂಶ ಏನು ಅಂತ ಹೇಳಿದಾಗ ನೋಡ್ರಿ, ಅವರ ಜಾತಕ ನೋಡಿದಾಗ ಅವರಿಗೆ ಯೋಗ ಸ್ಥಾನ ಇದೆ, ಆ ಒಂದು ಸಂಭವ ಇದೆ. ಇನ್ನೂ ಬೇರೆಯವ್ರು ಬರೋ ಸಾಧ್ಯತೆ ಇದೆಯಾ? ಆ ಜಾತಕಗಳನ್ನು ನೋಡಿದಾಗ ಪರಿಶೀಲನೆ ಮಾಡಿ ಹೇಳಬೇಕಾಗತ್ತೆ. ಆದರೆ ಅವರಿಗೆ ಒಂದು ಒಳ್ಳೆಯ ಸಮಯ ಅಂತೂ ಇದೆ ಅನ್ನೋದು ಅವರ ಮಾತಿನ ಲೆಕ್ಕಾಚಾರ.